ಕೆಎನ್ ರಾಜಣ್ಣ ಅವರು ಡಿಸಿಎಂ ಹುದ್ದೆಯನ್ನ ಹೆಚ್ಚುವರಿಯಾಗಿ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಈಗ ಡಿಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವಣ ಮಾತುಕತೆ ನಡೀತಾ ಇದೆ. ಸುರ್ಜೇವಾಲಾ ಅವರ ಬಳಿ ಡಿಕೆ ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಸರವನ್ನು ಕೂಡ ಹೊರಹಾಕಿದ್ದಾರಂತೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಏನು ಕ್ರಮನಾದರೂ ತೆಗೆದುಕೊಳ್ಳಬಹುದು, ಆದರೆ ನಾನು ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದೀಗ ಅವರು ತಮ್ಮ 1-to-1 ಇಬ್ರು ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಹಿರಂಗವಾಗಿ ಡಿಸಿಎಂ ವಿಚಾರವಾಗಿ ಮಾತನಾಡಬೇಡಿ, ಪಕ್ಷ ಒಂದು ನಿಲುವಿಗೆ ಬಂದಿದೆ, ಹೆಚ್ಚುವರಿ ಡಿಸಿಎಂ ಅನ್ನ ಮಾಡಲ್ಲ ಅಂತ. ಸೊ ನೀವು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಹೋದಲ್ಲಿ ಅದು ಲೋಕಸಭಾ ಚುನಾವಣೆ ಮೇಲೆ ಲಾಭಕ್ಕಿಂತ ಪರಿಣಾಮವನ್ನ ಬೀರುತ್ತೆ. ಅದು ಕಂಟ್ರೋಲ್ ಆಗಬೇಕು ಅಂದ್ರೆ ನಿಮ್ಮ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತಹ ನಿಟ್ಟಿನಲ್ಲಿ ಬಹುಶಃ ಈ ಒಂದು ಮೀಟಿಂಗ್ ಆಗ್ತಿರಬಹುದು. ಇಬ್ರು ಕೂಡ ಕೂತು ಚರ್ಚೆಯನ್ನ ನಡೆಸ್ತಾ ಇರೋದು ಯಾವ ವಿಚಾರವಾಗಿ, ಏನು ಅಂತಿಮವಾಗಿ ರಾಜಣ್ಣ ಅವರು ತಮ್ಮ ಹೇಳಿಕೆಗಳಿಗೆ ಬಿಗ ಹಾಕ್ತಾರಾ, ಈ ಪ್ರಶ್ನೆ ಸದ್ಯ ಮನೆ ಮಾಡಿದೆ. ಈ ಕುತೂಹಲ ಇವರಿಬ್ಬರ ಮೀಟಿಂಗ್ನ ನಂತರದಲ್ಲಿ ಏನು ಅಂತ ಬಹುಶಃ ಗೊತ್ತಾಗಬಹುದು ಅಂತ ಕಾಣುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಣ ಈ ಮಾತುಕತೆ ಡಿಸಿಎಂ ವಿಚಾರವಾಗಿಯೇ ಇರಬಹುದಾ? ಖಂಡಿತವಾಗಿ ಇದರ ಜೊತೆ, ಯಾಕಂದರೆ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇರುವಂಥವ್ರು ಸಚಿವ ಕೆಎನ್ ರಾಜಣ್ಣ ಆಗಿರುವಂಥವ್ರು, ಮತ್ತು ಇವತ್ತು ಕೂಡ ಅದನ್ನು ಸಮರ್ಥಿಸಿಕೊಂಡಿರುವಂಥದ್ದು. ಅಂದರೆ ನಮಗೆ ಬೇಡಿಕೆ ನಿರಂತರವಾಗಿರುತ್ತೆ, ಹೈಕಮಾಂಡ್ ತೀರ್ಮಾನ ಅಂತಿಮ. ಅಂದರೆ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಎಂ ಪ್ರಸ್ತಾಪ ಇಲ್ಲ ಅಂತ ಅವ್ರು ಹೇಳಿದ್ದು ಸರಿ, ಆದರೆ ನಮ್ಮ ಬೇಡಿಕೆ ನಿರಂತರವಾಗಿರುತ್ತೆ ಅನ್ನುವಂಥ ಮೂಲಕವಾಗಿ ಡಿಸಿಎಂ ಬೇಡಿಕೆ ಅನ್ನುವಂಥದ್ದು ಬ್ರೇಕ್ ಇಲ್ಲದ ಬೇಡಿಕೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಚಿವರನ್ನ ಕರೆಸಿ ಸುರ್ಜೇವಾಲಾ ಅವರು ಮಾತಾಡಿದ್ರು. ಆ ನಂತರದಲ್ಲಿ ನಿನ್ನೆ ಸುರ್ಜೇವಾಲಾ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಆಡಿದ್ರು. ಬಹುಶಃ ಇಬ್ಬರು ಮುಖಾಮುಖಿಯಾಗಿ ಒಂದಷ್ಟು ಮಾತುಕತೆಯನ್ನು ಆಡಿಕೊಂಡ್ರೆ ಕೆಲವು ಗೊಂದಲಗಳು ಪರಿಹಾರ ಆಗ್ಬೋದು ಅನ್ನುವಂಥ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಇಬ್ಬರು ಭೇಟಿ ಆದಂತೆ ಕಾಣಿಸ್ತಾ ಇದೆ. ಕೆಪಿಸಿಸಿಯಲ್ಲಿರ್ತಕ್ಕಂಥ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಚೇಂಬರ್ನಲ್ಲಿ ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಈ ಒಂದು ಮಾತುಕತೆ ಈಗ ನಡೀತಾ ಇದೆ. ಇಬ್ಬರು ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಯಾವ್ಯಾವ ವಿಚಾರಗಳು ಚರ್ಚೆ ಆಗ್ಬೋದು, ಈ ವಿಚಾರದಲ್ಲಿ ಯಾಕೆ ಹೇಳಿಕೆ ಕೊಟ್ಟೆ ಅನ್ನುವಂಥದ್ದು ರಾಜಣ್ಣ ಅವರು ಹೇಳ್ಬೋದು, ಅಥವಾ ದೆಹಲಿಯಲ್ಲಿ ಆಗಿರುವಂತಹ ಮಾತುಕತೆಯ ಬಗ್ಗೆ ಏನಾದರೂ ಡಿಸಿಎಂ ಅವರು ತಿಳಿ ಹೇಳ್ತಾರ ರಾಜಣ್ಣ ಅವರಿಗೆ, ಇವೆಲ್ಲವೂ ಸಹಜವಾದ ಕುತೂಹಲ ಇದೆ. ಆದರೆ ಇಬ್ಬರ ನಡುವೆ ಈಗ ಮಾತುಕತೆ ಅಂತೂ ನಡೀತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಯಾರ ಅಧಿಕಾರ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಏನು ಡಿಸಿಎಂ ಅಂದಾಕ್ಷಣಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಪದವಿ ಅದು. ಆದ್ರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿಸಿಎಂ ಅಂತಂದ್ರೆ ನಮ್ಮ ಸಮುದಾಯದವರಿಗೆ, ನಮಗ್ ಬೇಕಿರೋರಿಗೆ, ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದು. ಆಕಾಂಕ್ಷಿನೂ ಆಗಿಲ್ಲ. ಆ ಡಿಸಿಎಂ ಸುದ್ದಿ ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು. ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. ಡಿಸಿಎಂ ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಡಿಸಿಎಂ ಆಯ್ಕೆ ಮಾಡಿರೋದು ಜಾತಿ ಆಧಾರದ ಮೇಲಲ್ಲ. ಹಂಗೆ ಜಾತಿ ಆಧಾರದ ಮೇಲೆ ಮಾಡೋದಾಗಿದ್ದಿದ್ರೆ ಅವತ್ತೇ ಮಾಡಿಬಿಡೋರು. ಯಾವುದೇ ಕಾರಣಕ್ಕೂ ಡಿಸಿಎಂ ಅವಶ್ಯಕತೆ ಬರಲ್ಲ. ನಮ್ಮ ಕೆಪಿಸಿ ಅಧ್ಯಕ್ಷರ ಒಂದು ಕರ್ತವ್ಯ ನಿಷ್ಠೆಗಳನ್ನ ನೋಡಿ ನಾವು ಮಾತಾಡ್ದೇ ಇರೋಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ಈಗಲೇ ಸಹ ಡಿಸಿಎಂ ಏನು 3 ಸೃಷ್ಟಿ ಮಾಡ್ತಾ ಇದ್ದಾರೆ, ಆ ಉದ್ದೇಶನ ಫಸ್ಟ್ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಡಿಕೆ ಶಿವಕುಮಾರ್ ಸರ್ಗೆ ಕೊಟ್ಟಿರೋದು ಅವರ ಕಾರ್ಯಕ್ಷಮತೆ, ಪಕ್ಷ ನಿಷ್ಠೆ, ಅವರ ಒಂದು ಸಂಘಟನೆಯ ಮೇಲೆ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಆ 3 ಡಿಸಿಎಂ ಹುದ್ದೆ ಅನ್ನೋದನ್ನ ಈ ಕೂಡಲೇ ಹಿರಿಯರು ಕೈ ಬಿಡ್ಬೇಕಂತ ಮನವಿ ಮಾಡ್ತೀನಿ ಹಿರಿಯರಲ್ಲಿ. ನನ್ನ ಅನಿಸಿಕೆ ಸದಾ ಇದ್ದೇ ಇರುತ್ತೆ. ಡಿಸಿಎಂ ಒಂದೇ ಅಲ್ಲ, ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆನಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿ